ಸರ್ ನಮಸ್ಕಾರ. ನಮಸ್ಕಾರ. ಮೊನ್ನೆ ನೀವು ಗುತ್ತಿಗೆದಾರ ಮೇಲೆ ಆರೋಪ ಮಾಡಿದ್ದಾರೆ ಕೆಲವು ಸಂಘ ಸಂಸ್ಥೆಗಳು. ಹೌದು, ಕಾಮಗಾರಿ ಮಾಡ್ತಾ ಇಲ್ಲ, ಎಲ್ಲ ಕಾಮಗಾರಿಗಳು ಪೆಂಡಿಂಗ್ ಇದೆ ಅಂದ್ಬಿಟ್ಟು. ಯಾವ ಉದ್ದೇಶದಿಂದ ಸರ್ ಅದು ಪೆಂಡಿಂಗ್ ಇದೆ? ಸರ್ ನಮಗೆ ಸರ್ಕಾರದಿಂದ ಕೆಲಸಗಳು ಮಾಡಿ ಸುಮಾರು 3-4 ವರ್ಷ ಆದರೂ ಹಣ ಪಾವತಿ ಆಗಿಲ್ಲ. ಇದೇ ಹೆಡ್ ಆಫ್ ಅಕೌಂಟ್ನಲ್ಲಿ 50/54 ಅಂತ ಒಂದು ಹೆಡ್ ಆಫ್ ಅಕೌಂಟ್ ಇದೆ, ORF. ಅದರಲ್ಲಿ 3-4 ವರ್ಷದ ಬಿಲ್ಸ್ ಪೆಂಡಿಂಗ್ ಇದೆ. ನಾವು ಗುತ್ತಿಗೆದಾರರು, ನಾನು ಮುಳಬಾಲ್ ತಾಲೂಕು ಗುತ್ತಿಗೆದಾರ ಸಂಘದ ಅಧ್ಯಕ್ಷನು. ಸುಮಾರು ಜನ ನಾವು ಕಾಂಟ್ರಾಕ್ಟ್ ತಗೊಳ್ತೀವಿ, ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮಗೂ ಆಸೆ ಇರ್ತಾರೆ. ನಾವು ಟೆಂಡರ್ ತಗೊಳ್ಳೋದು ಕೆಲಸ ಮಾಡೋಕ್ಕೆ. ಕೆಲಸ ಮಾಡಿದ್ಮೇಲೆ ಅಟ್ಲೀಸ್ಟ್ ಒಂದು 3 ತಿಂಗಳು 6 ತಿಂಗಳು ಒಳಗಾದರೂ ನಮ್ಮ ಹಣ ಬರಬೇಕು. ನಾವು ಹೆಂಡತಿ ಇದು ತಾಳಿ ಒಡವೆ ಎಲ್ಲನೂ ಇದು ಗಿರ್ವಿ ಇಟ್ಟು ಕೆಲಸ ಮಾಡ್ತೀವಿ. ಆದರೆ ಪೇಮೆಂಟ್ ಅದನ್ನು ನಾವು ಏನು ಮಾಡಬೇಕು? ಕೆಲವು ಸಂಘ ಸಂಸ್ಥೆಗಳೆಲ್ಲನೂ ನಮ್ಮ ಮೇಲೆ ಕಾಂಟ್ರಾಕ್ಟ್ರು ಗುತ್ತಿಗೆದಾರ ಮೇಲೆ ಎಲ್ಲನೂ ಇದು ಮಾಡ್ತಾರೆ, ಆರೋಪ ಮಾಡಿ ಇದು ಮಾಡ್ತಾರೆ, ಕೆಲಸ ಮಾಡಿಲ್ಲ ಅಂತ. ನಮ್ಗೆ ದುಡ್ಡು ಬಂದರೆ ಕೆಲಸ ಮಾಡೋದು. ಕೆಲಸ ಮಾಡಿ ಈಗ ನಾಗೇಶ್ ಪೀರಿಯಡಲ್ಲಿ ಸುಮಾರು 25 ಕೋಟಿ PWD ಬಂತು. ಅದು 25 ಕೋಟಿಯಲ್ಲಿ ಅನುದಾನನೇ ಇಲ್ಲ. ಈ ಕೆಲಸಗಳು ಮಾಡಿದ್ದೀವಿ. ನನಗೆ ಈಗ ಮಾಡಿರೋ ಕೆಲಸ ಸುಮಾರು ಒಂದು 4 ಕೋಟಿ ಬರಬೇಕು. 3 ವರ್ಷ ಮೇಲಾಗಿದೆ. ನಾವು ಹೆಂಗೆ ಕೆಲಸ ಮಾಡೋದು? ನಾವು ಹೇಳ್ತೀವಿ ಮಕ್ಕಳು ನಾವು ಹೆಂಗೆ ಜೀವನ ಮಾಡಬೇಕು? ಸುಮ್ಮನೆ ಇಲ್ಲಿದ್ದು ಸಾಲ ಮಾಡೋ ಬದಲು ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸಿದ್ರೆ ಏನು ಕೆಲಸ ಬೇಕಾದರೂ ಯಾವ ಕೆಲಸಕ್ಕೆ ಟೆಂಡರ್ ಕರೆದು ಕೆಲಸ ಮಾಡ್ತೀವಿ. ನಾವು ಇರೋದೇ ಕೆಲಸ ಮಾಡೋಕ್ಕೆ. ಮಾನ್ಯ ಮುಖ್ಯಮಂತ್ರಿಗಳೇ ನಾನೇನು ಪ್ರಿಂಟ್ ಹೊಡಿಲಿಲ್ಲ, ಹೊಡೆದುಕೊಡೋಕ್ಕಾಗುತ್ತಾ ಅಂತ ಇದ್ದಾರೆ. ಹೌದು ಸರ್, ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ನಮ್ಮ ಮುಖ್ಯ ಸಿದ್ದರಾಮಯ್ಯ ಸಾಹೇಬರೇ ಹೇಳಿದ್ದಾರೆ. ಅದನ್ನು ನನ್ನ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹೇಳಿದ ಅನುದಾನ ಇದ್ದರೆ ಕೆಲಸ ಮಾಡಬೇಡಿ. ನಾನು ಹೇಳಿದ್ರೂ ಮಾಡಬೇಡಿ, ಸರ್ಕಾರ ಹೇಳಿದ ಕೆಲಸ ಮಾಡಬೇಡಿ ಅಂತ ಅವರೇ ಹೇಳ್ತಾರೆ. ದುಡ್ಡಲ್ಲಿಂದ ತರಿಯೋದು ಪ್ರಿಂಟ್ ಮಾಡೋಕ್ಕಾಗುತ್ತಾ ಅಂತ ನಮ್ಮ CM ಸಾಹೇಬರೇ ಹೇಳ್ತಾ ಇದ್ದಾರೆ. ನಾವೇನಾಗಬೇಕು? ಸುಮ್ಮನೆ ಇಲ್ಲದ ಸಲ್ಲದ ಆರೋಪ ಮಾಡಿ ನಮ್ಮನ್ನು ಬ್ಲೇಮ್ ಮಾಡಬಹುದು. ಸರ್ಕಾರಕ್ಕೆ ಮನವಿ ಮಾಡಿ ಹಣ ಕೊಡಿಸಿದ್ರೆ ಎಂಥ ಕೆಲಸ ಟೆಂಡರ್ ಹಾಕಿದ್ರೂ ಕೆಲಸಗಳು ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಸುಮ್ಮನೆ ಗುತ್ತಿಗೆದಾರರಿಗೆ ಅಪವಾದನೆ ಮಾಡೋದು ಒಳ್ಳೆಯದಲ್ಲ. ಇದು ನೀವೆಲ್ಲ ಸರ್ಕಾರದ ಮೇಲೆ ಒತ್ತಡ ಹಾಕ್ಬೋದಲ್ಲ ಸರ್? ಆಗ್ತಾನೆ ಇದ್ದಾರೆ. ನಮ್ಮವ್ರು ಏನು ಅದನ್ನು ಫಲಪ್ರದ ಆಗದೇ ಇಲ್ಲ. ಅದರಿಂದ ಏನು ಉಪಯೋಗನೂ ಆಗಿಲ್ಲ. ಕೆಲವು ಗುತ್ತಿಗೆದಾರೆಲ್ಲನೂ ಈಗ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅದೆಲ್ಲನೂ ತಾವು ಮಾನ್ಯ ಶಾಸಕರೇ ಕಣ್ಣೀರು ಹಾಕ್ತಾ ಇದ್ದಾರೆ, ನನಗೆ ಅನುದಾನ ಕೊಡ್ತಾ ಇಲ್ಲ. ನಮ್ಮ ಮುಳಬಾಲ್ ಸಾರಿಗೆ ಕೆಲವು ಇದಕ್ಕೆ ಅನುದಾನನೇ ಕೊಡ್ತಾ ಇಲ್ಲ. ಅವ್ರಿಗೇನು ಈಗ ರೋಡಲ್ಲಿ ಒಂದು ಗುಣಿ ಮುಚ್ಚೆ ಕೊಡೋದು ಪ್ಯಾಚ್ ಹಾಕಿ ದುಡ್ಡಿಲ್ಲ ಇದಕ್ಕೆ ನಾವೇನು ಮಾಡಬೇಕು? ಸುಮ್ಮನೆ ನಮ್ಮ ಮೇಲೆ ಇದು ಮಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ದಯವಿಟ್ಟು ಸಂಘ ಸಂಸ್ಥೆಗಳೆಲ್ಲ ನಮ್ಮ ಮೇಲೆ ಬ್ಲೇಮ್ ಮಾಡೋ ಬದಲು ಸರ್ಕಾರದಲ್ಲಿ ಒತ್ತಡ ಹಾಕಿ ನಮ್ಗೆ ಹಣ ಕೊಡಿಸಿದ್ರೆ, ಮಾಡೋದು ಕೆಲಸಕ್ಕೆ ಹಣ ಕೊಡಿಸಿದ್ರೆ ಇನ್ನಿರೋ ಬಾಕಿ ಇರೋ ಕೆಲಸಗಳನ್ನು ಶೀಘ್ರವಾಗಿ ಕೆಲಸ ಮಾಡಿಕೊಡ್ತೀವಿ. ನಾವು ಇರೋದೇ ಕೆಲಸ ಮಾಡೋಕ್ಕೆ. ನಮಗೆ ಈ ಹಣದ ಸಮಸ್ಯೆ ಭಾಳ ಇದಾಗೋದ್ರಿಂದ ಎಂಥ ಗುತ್ತಿಗೆದಾರರು ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ. ಇದೆಲ್ಲ ಪರಿಗಣಿಸಿ ಮಾಡಬೇಕು. TVಯಲ್ಲೆಲ್ಲ ಬರ್ತಾ ಇರ್ತಾರೆ. ಸಂಸ್ಥೆಗಳು ಅದನ್ನು ಗಮನಿಸಬೇಕು. ಸುಮ್ಮನೆ ನಮ್ಮ ಗುತ್ತಿಗೆದಾರ ಮೇಲೆ ಅವರು ಇಲ್ಲದಲ್ಲ ಅಪ್ಪಿಗಳು ಮಾಡೋದು ಒಳ್ಳೆಯದಲ್ಲ. ಸರ್, ಮುಂದಿನ ದಿನಗಳಲ್ಲಿ ಅನುದಾನದ ಬಗ್ಗೆ, ಕಾಮಗಾರಿಗಳು, ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಅನುದಾನ ಬಿಡುಗಡೆನೇ ಆಗ್ತಾ ಇಲ್ಲ ಅಂತ ಬಾಯಿ ಪಡ್ಕೊಳ್ತಾ ಇದ್ದಾರೆ. ಹೌದು. ಹಾಂ, ಈಗ ಜಿಲ್ಲೆಯಿಂದ ಗುತ್ತಿಗೆದಾರರು CM ಹತ್ರ ಹೋಗ್ಬೋದಲ್ವಾ? ಎಲ್ಲ ಹೋಗಿದ್ವಿ. CM ಕನ್ಫ್ಯೂಸಕ್ಕೆ ಅವರೇ CM ಸಾಹೇಬ್ರೇ ಹೇಳಿದ್ದು, ಯಾಕ್ರಿ ಕೆಲಸ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಈಗ CM ಸಾಹೇಬ್ರು ಹೇಳಿದ್ರು, ಮನವಿ ಮಾಡಿದ್ವಿ. ನಾನು ಹೇಳಿದ್ರು ಕೆಲಸ ಮಾಡಬೇಡಿ, ಅನುದಾನ ಇದ್ಮೇಲೆ ಯಾಕೆ ಕೆಲಸ ಮಾಡಿದ್ರೆ ನಮ್ಮ CM ಸಾಹೇಬ್ರೇ ಹೇಳಿದ್ದಾರೆ. ನಮ್ಮ ಈ ಸ್ಟೇಟ್ ಅಸೋಸಿಯೇಷನಿಂದ ಅವ್ರಿಗೆ ಒಂದು ಕಾನ್ಫರೆನ್ಸಲ್ಲಿ ಕರೆದಿದ್ವಿ. ಅದು ಸಾಹೇಬ್ರೆ ಅದನ್ನೆಲ್ಲ ಮಾಡಿದ್ದಾರೆ. CM ಸಾಹೇಬರು ಅನುದಾನದ ಕೆಲಸಗಳು ಮಾಡಬೇಡಿ, ಸರ್ಕಾರ ಹೇಳಿದ್ರು ಮಾಡಬೇಡಿ, ನಾನು ಹೇಳಿದ್ರು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಅವ್ರನ್ನ ಬಿಟ್ಟು ಇನ್ಯಾರ ಹತ್ರ ಹೋಗೋಕ್ಕಾಗುತ್ತೆ? ಮೊದಲು ನಮ್ಮ ನಾಗೇಶ್ ಸಾಹೇಬರು ಇದರಲ್ಲಿ PWD 25 ಕೋಟಿ ಬಂತು. ಜಿಲ್ಲಾ ಪರಿಷತ್ ಇದಕ್ಕೆ 35 ಕೋಟಿ ಬಂತು. ಈಗ ಯಾವುದಕ್ಕೆ 35 ಕೋಟಿಯಲ್ಲಿ ಕೆಲಸ ಆ 35 ಕೋಟಿಯಲ್ಲಿ ನಾನೇ 2 ಕೋಟಿ ತಗೊಂಡಿದ್ದೀನಿ. 2 ಕೋಟಿ ಕೆಲಸದಲ್ಲಿ ಇನ್ ಟೈಮ್ ಕೆಲಸನೂ ಮುಗಿಸಿದ್ದೀನಿ. 1 ವರ್ಷ ಆಯಿತು, ಇದುವರೆಗೂ ದುಡ್ಡು ಬಂದಿಲ್ಲ. ನಾವೀಗ ಬ್ಯಾಂಕ್ನವ್ರು ಬಂದು ಮನೆ ಹತ್ರ ಬಂದು ಟಮ್ ಹೊಡಿತಾರೆ, ಹಣ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಹಣ ಬಡ್ಡಿ ಕಟ್ಟೋಕ್ಕೆ ಗುತ್ತಿಗೆದಾರ ಹಣ ಇಲ್ಲ. ನಮ್ಮ ಪರಿಸ್ಥಿತಿ ಭಾಳ ಹೀನಾಯವಾಗಿದೆ. ಇದನ್ನು ಸಂಘ ಸಂಸ್ಥೆಯವರು ನಮ್ಮನ್ನು ಬದಲು ಸರ್ಕಾರದ ಮೇಲೆ ಒತ್ತಡ ಮಾಡಿಕೆ ಕೆಲಸ ಮಾಡ್ಸೋಕ್ಕೆ ಸ್ವಲ್ಪ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಅವ್ರನ್ನ ತಿಳುವಳಿಕೆ ಹೇಳ್ತೀನಿ.